ಖಂಡಿತ ಗುರುಜಿ. ಇನ್ನು ಕಟಕ ರಾಶಿಯ ವಾರದ ಭವಿಷ್ಯ ಹೇಗಿದೆ ಅಂತ? ಪುನರಸು, ಪುಷ್ಯಮಿ, ಆಶ್ಲೇಷ ನಕ್ಷತ್ರಕ್ಕೆ ಕರ್ಕಾಟಕ ರಾಶಿ ಬರುತ್ತೆ. ಕರ್ಕಾಟಕ ರಾಶಿಯವರಿಗೆ ನಿಷ್ಠುರ ಭಾಷಿ ಯೋಗ ಅನ್ನೋದಾಗಿ ಈ ವಾರದಲ್ಲಿದೆ. ನೋಡಿ, ಎಲ್ಲವೂ ಕೂಡ ಜ್ಯೋತಿಷ್ಯಾತ್ಮಕವಾಗಿ ವಿಶೇಷವಾಗಿರ್ತಕ್ಕಂತಹ ಅಧ್ಯಯನ ಮತ್ತು ಉಲ್ಲೇಖ ಇರತಕ್ಕಂತಹ ಯೋಗಗಳೇ ಆಗಿದ್ದಾವೆ. ನಿಷ್ಠುರ ಭಾಷಿ ಯೋಗ ಅಂತಂದರೆ ಕರ್ಕಾಟಕ ರಾಶಿಯವರಿಗೆ ಮಾತಿನಿಂದ ತೊಂದರೆ ಆಗುವಂತಹ ಸಾಧ್ಯತೆಗಳಿರ್ತಿತ್ತು. ಆದರೆ ತಮ್ಮ ಮಾತನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ಅನವಶ್ಯಕವಾಗಿರ್ತಕ್ಕಂತಹ ಮಾತುಗಳನ್ನ ಆಡೋದಿಲ್ಲ, ಅನವಶ್ಯಕವಾಗಿರ್ತಕ್ಕಂತಹ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಿಲ್ಲ, ನಿಷ್ಠುರ ಭಾಷೆಯಾಗಿರ್ತಾರೆ. ಯಾರು ನಮ್ಮನ್ನು ಒಂದು ವೇಳೆ ಬೈದರು ಅಂತ ಅಂದ್ಕೊಂಡ್ರು ಕೂಡ ಅದನ್ನು ಸ್ವಲ್ಪ ಕೇರ್ಲೆಸ್ ಮಾಡಿ ಹೊರಟು ಹೋಗ್ತಾರೆ. ಇದರಿಂದ ಉತ್ತಮವಾದಂತಹ ಫಲ ನಿಮಗೆ ಕರ್ಕಾಟಕ ರಾಶಿಯವರು ಸಿಗುತ್ತೆ. ಯಾವುದೇ ರೀತಿಯಾಗಿರ್ತಕ್ಕಂತಹ ವೈಮನಸ್ಸಲ್ಲಿ ಉಂಟಾಗೋದಿಲ್ಲ. ಅದಕ್ಕೆ ಗಾದೆ ಇದೆ, ಊಟ ಬಲ್ಲವನಿಗೆ ರೋಗವಿಲ್ಲವಂತೆ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಎಲ್ಲಿ ಮಾತಾಡಬೇಕು ಅನ್ನೋದನ್ನು ತಿಳ್ಕೊಂಡಿರಬೇಕು, ಯಾವಾಗ ಸುಮ್ಮನಿರಬೇಕು ಅನ್ನೋದನ್ನು ತಿಳ್ಕೊಂಡಿರಬೇಕು ಅಲ್ವಾ. ಅನವಶ್ಯಕವಾಗಿ ಮಾತನಾಡ್ತಾ ಇದ್ದರೆ ಪ್ರಯೋಜನ ಇಲ್ಲ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ನಿಷ್ಠುರ ಭಾಷಿ ಯೋಗ ಅನ್ನುವಂಥದ್ದಿದೆ. ಈ ನಿಷ್ಠುರ ಭಾಷೆಯಿಂದ ಅಂದರೆ ಯಾರಿಗೂ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಮಾತನಾಡ್ತಕ್ಕಂಥವ್ರು ಉತ್ತಮವಾದಂತಹ ಫಲ ನಿಮ್ಮದಾಗುತ್ತೆ.